ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಕಾರ್ಯ ಮಾಡಲೇಬೇಕು ಸಂಪೂರ್ಣವಾದ ಒಳಂಕಾರಕ್ಕೆ ಮಾಡಿರೋ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಿನ ವಿರೋಧಿ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹಗ್ಗ ತೊಗೊಳ್ತೀವಿ ಅದು ಕಟ್ಟಮ್ ಇದು ಹಿಂದೆ ಇದು ಹಿಡಿ. ಹಾಂ ಓಕೆ ಬೇಡ ಇದು ಹಿಡಿ ಒಳಗೆ ಹಾಂ ಸರ್ ಒಳಗೆ ಹೋದನ್ನ ಎಲ್ಲಿ ಅದಾವ ಒಳಗೆ ಹೋದೇನ್ರಿ ಮತ್ತೆ ಗೊತ್ತದಲ್ರಿ ಹೇಳ ಅದೇ ಒಂದು ಹಾಕ್ಬಿಟ್ರಿ ಹಾಕರ ಒಳಗೆ ಹಾಕ್ರಿ ಸರ ಹಿಡಿ ಅದು ಹಿಡಿ ಸರ್ ಅವ್ರಿಗೆ ಸರ್ ಸರ್ ಇರ್ರಿ ಸರ ನೋಡ ಸೌಕ ಸೇರಿ ಇದ್ರೆ ಹಾಕ್ರಿ ಹಾಂ ಹಾಂ ರೈಟ್ ಅಂತ ಸರ್ ಫೋಟೋ ತೆಗಿತೀನಿ. ಎಸ್ ಸರ್. ಮಾಡಿ
ರಾಜಕೀಯ ಪರಿಸ್ಥಿತಿ ಎಲ್ಲ ಸೌಂಡು ಜಾಸ್ತಿ ಹಚ್ಚಿ ಡ್ಯಾನ್ಸ್ ಅದೇ ನಮ್ಗೆ ಇರೋ ಪ್ರಾಥಮಿಕ ಮಾಹಿತಿ ಪ್ರಕಾರ ನಮ್ಮ ಸಮಾಜದ ಎಲ್ಲ ಒಂದು ಮಿತ್ರರಿಗೂ ಮೇಲಿರುವಂಥ ಎಲ್ಲ ಹಿರಿಯರಿಗೂ ಹಾಗೂ ನಮ್ಮ ಸಮಾಜದವರಿಗೆ ಎಲ್ಲರಿಗೂ ಕೈ ಮುಗಿದು ನಾವು ಕೇಳಿರೋದೇನೆಂದರೆ 16ನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ನಾವು ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ. 16ನೇ ತಾರೀಕು ದಯವಿಟ್ಟು ನಮ್ಮ ಸಮಾಜದವರು ಯಾರಿಗೆ ಅವಕಾಶಗಳು ಯುವಕರು ಹೋಗಬೇಡ ಇನ್ನೊಂದು ಬೇಡ ಅಂತಿಲ್ಲ. ಇದು ನಾವು ಮಾಡ್ತಿರೋದು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ನಮಗೆ ಇದೆಲ್ಲ ಆಯಿತು ಅಂದರೆ ಪ್ರತಿಯೊಂದು ಮನೆಗೂ ನಮಗೆ ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ನಾವು ಇದನ್ನು ಬಂದ್ಕೊಂಡಿದ್ದೀವಿ. ದಯವಿಟ್ಟು ಗುಲ್ಬರ್ಗದಲ್ಲಿ ಯುವಜನರಿರಲಿ ಕರ್ನಾಟಕದಲ್ಲಿ ಎಲ್ಲೇ ಇರಲಿ ಎಲ್ಲ ನಮ್ಮವರೇ, ಅವರ ನಮಗೆ ಇರೋದಾಗಿರಲಿ ನಂಬರಾಗಿರಲಿ ಯಾರಾಗಿರಲಿ ನಮಗೆ ಎಲ್ಲರೂ ಬಂದು ಸಾಕಷ್ಟು ಇದನ್ನೆಲ್ಲರೂ ಮಾಡಿ ಈಗ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಅವರು ಒಳ್ಳೆಯ ಆಡಳಿತ ನಡೆಸ್ತಿದ್ದಾರೆ. ಅವರು ನಮ್ದು ನಿಗಮದ ನಮ್ಮ ಮಾಚಿದೇವ್ರದ್ದು ಇದು ಪೂಜೆ ಕೂಡ ಅವರೇ ಮಾಡಿದರು. ಅದನ್ನು ಆಮೇಲೆ ನಿಗಮವನ್ನು ಕೊಟ್ಟಿದ್ದಾರೆ. ಈಗ ಏನು ಮಾಡಬೇಕಂದ್ರೆ ನಮಗೆ ಅನುಕೂಲ ವರದಿ ರೆಡಿಯಾಗಿ 2008ರಿಂದ ರೆಡಿಯಾಗಿದೆ. ಆ ವರದಿಯನ್ನು ಯಾಕೆ ಇವರು ಇಟ್ಕೊಂಡು ಬಂದಿದ್ದಾರೆ ಅದನ್ನು ಕಳಿಸಿ ನಮಗೆ 17 ರಾಜ್ಯದಲ್ಲಿ ಆಲ್ರೆಡಿ ನಮಗೆ ಎಸ್ ಸಿ ಇದೆ. ಆಮೇಲೆ ಹಿಂದೆ ನಮ್ಮದು ಮೈಸೂರು ರಾಜ್ಯರು ಇದ್ದಲ್ಲಿ ಅವಾಗಲೂ ಎಸ್ ಸಿ ಇದೆ. ನಮಗೆ ಮೈಸೂರು ಆಡಳಿತದಲ್ಲಿ ರಾಜ್ಯದಿಂದಲೂ ಎಸ್ ಸಿ ಇದೆ. ಈಗ ನಮ್ಮನ್ನು ಯಾಕೆ ಮಾಡ್ತಿಲ್ಲ, ನಾವಿರೋದು 5 ಲಕ್ಷ 6 ಲಕ್ಷ ಜನ ಅಂತ ಗೌರ್ಮೆಂಟೇ ಸರ್ವೆ ಮಾಡಿ ಹೇಳಿದ್ದಾರೆ. ಇಷ್ಟು ಕಡಿಮೆ ಇದ್ದಂಥವ್ರು ನಮ್ಮಲ್ಲಿ ಯಾರು MLA ಇಲ್ಲ, MP ಇಲ್ಲ, ನಮಗೆ ಯಾರು ವಿಧಾನಸೌಧದಲ್ಲಿ ಹೋಗಲಿಕ್ಕೆ ಒಂದು ಧ್ವನಿ ಎತ್ತಲಿಕ್ಕೆ ನಮ್ಮಲ್ಲಿ ಯಾರೂ ಇಲ್ಲ. ಇದೆಲ್ಲ ಇದು ನಮ್ಗೆ ಏನಾದರೂ ಸರ್ಕಾರ ನಮಗೆ ಇದು ನಾವು ಕೊಟ್ಟಿದ್ದ ಕರೆಯೋದ್ರೆ ಸೇರಿಸಿದ್ದ ಕರೆಯೋದ್ರೆ ನಮ್ಮ ಮಕ್ಕಳ ಮನೆಗೆ ಆಗಲಿ ನಮ್ಮ ರಾಜಕೀಯದಲ್ಲಿ ಆಗಲಿ ಎಲ್ಲದರಲ್ಲಿ ಪ್ರತಿನಿಧಿ ಸಿಗುತ್ತೆ. ಆಮೇಲೆ ತಾಲೂಕು ಪಂಚಾಯತಿ ಪಟ್ಟಣ ಪಂಚಾಯತಿ ಎಲ್ಲರ ಅಲ್ಲವರೆಲ್ಲರೂ ನಮ್ಮರಾದ್ರೂ ಒಂದು ಮಡಿವಾಳ ರಜರಪ್ಪ ನಮ್ಮ ಒಂದು ಗುರುತಿಸಿ ಅಂತಾರೆ ಅಂತ ಹೇಳ್ಬಿಟ್ಟು ನಾವು ಇದೆಲ್ಲ ಪ್ರಯತ್ನ ಮಾಡಿ ಮಾಡ್ತಾಯಿದ್ದೀವಿ. ಅದು ದಯವಿಟ್ಟು ಅವರು ಸರ್ಕಾರ ಭಾಳ ನಮಗೆ ಇದು ಮಾಡ್ತಾ ಇದ್ದಾರೆ, ಭಾಳ ದಿವಸ ಪೆಂಡಿಂಗ್ ಇಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ನಮಗೆ ನಮ್ಮ ಸಮಾಜದಲ್ಲಿ ಎಲ್ಲರೂ ಬಂದು 16ನೇ ತಾರೀಕಿನ ದಿನ ಬಂದು ಸಹಕಾರ ಕೊಟ್ಟು ಸರ್ಕಾರದವರು ಕರೆಕ್ಟಾಗಿ ಬಂದು ನಮಗೆ ನಮ್ಮ ಮುಖ್ಯಮಂತ್ರಿ ಸಾಹೇಬರೇ ಬಂದು ಇದನ್ನು ಮನವಿ ತಗೊಂಡು ನಮಗೇನಾದರೂ ಮಾಡಿಕೊಟ್ರೆ ಭಾಳ ಸಂತೋಷ ಆಗುತ್ತೆ ಅಂತ ಹೇಳ್ಬಿಟ್ಟು ಜೈ ಮಾಚಿದೇವ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.